ಪುರಿ ಜಗನ್ನಾಥ ರಥಯಾತ್ರೆಯ ವೇಳೆ ಕಾಲ್ತುಳಿತ ಸಂಭವಿಸಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಓರ್ವರು ಮೃತಪಟ್ಟಿದ್ದಾರೆ, 200ಕ್ಕೂ ಹೆಚ್ಚು ಭಕ್ತರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪುರಿ ಜಗನ್ನಾಥನ ರಥಯಾತ್ರೆಯ ವೇಳೆ ಕಾಲ್ತುಳಿತ ಸಂಭವಿಸಿದೆ. ಮೊದಲ ದಿನ ರಥಯಾತ್ರೆ ಆರಂಭವಾದ ಕೆಲವೇ ಕ್ಷಣಗಳಲ್ಲಿ ಆಗಿರುವಂತಹ ದುರ್ಘಟನೆ ಇದು ವೀಕ್ಷಕರೇ. ಒಬ್ಬರು ಮೃತಪಟ್ಟಿದ್ದಾರೆ, 200ಕ್ಕೂ ಹೆಚ್ಚು ಭಕ್ತರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರಥಯಾತ್ರೆ ಆರಂಭಗೊಂಡ ಕೆಲವೇ ಗಂಟೆಗಳಲ್ಲಿ ಆಗಿರುವಂತಹ ಅನಾಹುತ. ಗ್ರ್ಯಾಂಡ್ ರಸ್ತೆಯಲ್ಲಿ ಕಾಲ್ತುಳಿತ ಸಂಭವಿಸಿರುವಂಥದ್ದು. ಒಬ್ಬರು ಮೃತಪಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಜನದಟ್ಟಣೆ ಇದೆ. ಯಾತ್ರಿಕರು ಉಸಿರಾಡಲು ಕಷ್ಟಪಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಯಾತ್ರೆಯ ಮಾರ್ಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ಪೊಲೀಸರು ನಿಯೋಜನೆ ಮಾಡಿದ್ದಾರೆ. ಜನಸಂದಣಿಯನ್ನ ನಿಯಂತ್ರಿಸಿ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಒಂದು ಕಡೆ ರಥಯಾತ್ರೆ ಸಾಗಿ ಬರುವಂತಹ ರಸ್ತೆ ಏನಿದೆಯಲ್ಲ, ಆ ರಸ್ತೆಗೆ ರಥಕ್ಕೂ ಭಕ್ತರು ಯಾರು ಅದರ ಹತ್ರ ಹೋಗಬಾರ್ದು. ಯಾಕಂದ್ರೆ ಹತ್ರ ಹೋದ್ರೆ ಕಾಲ್ತುಳಿತ ಸಂಭವಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ರಥಕ್ಕೂ ಮತ್ತು ಭಕ್ತರಿಗೂ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದಾರೆ. ಭಕ್ತರೆಲ್ಲರೂ ಒಂದು ಕಡೆಯಿಂದ ನಿಂತ್ಕೊಂಡು ರಥಯಾತ್ರೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದಾಗ್ಯೂ ಸಹ ಅಲ್ಲಿ ಕಾಲ್ತುಳಿತ ಸಂಭವಿಸಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. समाप्त होने पर